ದೆಹಲಿಯಲ್ಲಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ದೇವೇಗೌಡರು ನೋಡೋಣ. ಇವತ್ತು ನಾನು ಹಾಗೂ ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೈತ್ರಿ ಸರ್ಕಾರದಲ್ಲಿ ಸುಲಲಿತವಾಗಿ ಸೀಟ್ ಹಂಚಿಕೆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಪ್ರಥಮ ಚರ್ಚೆ. ಈಗ ನಮ್ಮ ಪಕ್ಷದ ಸೆಕ್ರೆಟರಿ ಜನರಲ್ ದಾನಿಶಾಲಿ ಅವರಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರಿದ್ದಾರೆ. ಅವರಿಬ್ಬರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಈ ಹಂಚಿಕೆಯ ವಿಷಯದಲ್ಲಿ ಸೀಟ್ಗಳನ್ನು ಅವರು ತೀರ್ಮಾನ ಮಾಡ್ತಕ್ಕಂಥದಕ್ಕೆ ನಾನು ಕೂಡ ಹೇಳಿದ್ದೇನೆ. ನಮ್ಮ ಕಡೆಯಿಂದ ಅವರು ಬಹುಶಃ ಅಲ್ಟಿಮೇಟ್ಲಿ ಇವರು ನಮ್ಮ ವೇಣುಗೋಪಾಲ್ ಅವರು ಇವರಿಬ್ಬರು ಪರಸ್ಪರ ಚರ್ಚೆ ಮಾಡಿದ ಮೇಲೆ ಅಂತಿಮ ನಿರ್ಣಯ ತೆಗೆದುಕೊಳ್ತಾರೆ. ನಮ್ಮಲ್ಲಿ 28 ಸೀಟ್ ಇದೆ. ಈಗ ನಾನು ಮೊದಲು 12 ಸೀಟ್ ಹೇಳಿ ಅವ್ರ ಮುಂದೆ ತಿಳಿಸಿದ್ದೇನೆ. ಕನಿಷ್ಠ 10 ಸೀಟ್ಗಳಾರು ಕೊಡಬೇಕು ಅಂತ ಹೇಳಿ ನನ್ನ ಡಿಮಾಂಡ್ ಇಟ್ಟು. See, only in Karnataka we have got the coalition with Congress. Congress is a national party, mine is a regional party. And the discussion, earlier I have demanded 12 seats. Today ultimately I have clinched for 10 seats before the National President Rahul Gandhi, in presence of his party General Secretary Venugopal. So, on my side, Mr. Danishwali, who is the Secretary General of my party, ultimately they will discuss and finally they will clinch the issues about the constituencies. Rahul Gandhi is agreed to give 10 seats. Rahul Gandhi is agreed to give 10 seats. ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ಹಾಲಿ ಕಾಂಗ್ರೆಸ್ ಸಂಸದರು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ಗೆಲ್ಲುವ ದೃಷ್ಟಿಯಿಂದ ಸರ್ our main object is to win. Keeping this in view, we have discussed several points. Ultimately, final decision will be taken by Rahul Gandhi after consulting with both the general secretaries of my party and their party, Venugopalji and ಮತ್ತೆ ಚರ್ಚೆ ಮಾಡ್ತಿರೋದು ನನಗೆ ಇನ್ನು ಬಹುಶಃ ಗೊತ್ತಿಲ್ಲ. ಈಗಂತೂ ಸದ್ಯಕ್ಕೆ ಸರ್ ಕೈ ಹಾಕಿ ಒಂಚೂರು seats before the National President Rahul Gandhi, in presence of his party General Secretary Venugopal. So, on my side, Mr. Danishwali, who is the Secretary General of my party, ultimately they will discuss and finally they will clinch the issues about the constituencies. Rahul Gandhi is agreed to give 10 seats. Rahul Gandhi is agreed to give. ಎಸ್, ನವದೆಹಲಿಯಲ್ಲಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ಇವತ್ತು ಏನು ಒಂದು ಮಹತ್ವದ ಮಾತುಕತೆ ನಡೀತು. ಮೊದಲ ಒಂದು ಮಾತುಕತೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಲೋಕಸಭೆಯ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 10 ಸೀಟುಗಳಿಗೆ ಬೇಡಿಕೆಯನ್ನು ಇಟ್ಟದ್ದು ನಿಜ. ಆದರೆ ಎಲ್ಲ ವಿಚಾರಗಳನ್ನು, ಮೈತ್ರಿ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ದೀವಿ. ಮುಂದೆ ಇದು ಕೇವಲ ಮೊದಲನೇ ಸಭೆ, ಮೊದಲ ಮಟ್ಟದ ಮಾತುಕತೆ, ಮೊದಲನೇ ಸುತ್ತಿನ ಮಾತುಕತೆ ಆಗಿರೋದ್ರಿಂದ ಒಂದು ರೀತಿಯಾದಂಥ ಎಲ್ಲವನ್ನೂ ಕೂಡ ನಾವು ತಿಳಿಸಿದ್ದೀವಿ. ಮುಂದೆ ರಾಹುಲ್ ಗಾಂಧಿ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನೇರವಾಗಿ ಇದೀಗ ಆ ಒಂದು ಕ್ಷೇತ್ರ ಹಂಚಿಕೆಯ ಹೊಣೆಯನ್ನು ರಾಹುಲ್ ಗಾಂಧಿ ಅವರ ಹೆಗಲಿಗೆ ಹಾಕಿದ್ದಾರೆ. ಸೊ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ನೋಡೋಣ ಅನ್ನೋದಷ್ಟೇ ಈಗ ತಿಳಿಸಿದ್ದಾರೆ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳು ಡ್ಯಾನಿಶಾಲಿ ಇದ್ದಾರೆ, ಜೊತೆಗೆ KC ವೇಣುಗೋಪಾಲ್ ಇದ್ದಾರೆ. ಅವರ ಜೊತೆ ಮಾತುಕತೆ ನಡೆಯುತ್ತೆ. ಅವರು ಅದನ್ನೆಲ್ಲ ಫೈನಲ್ ಆಗಿ ಬ್ರೀಫ್ ಮಾಡ್ತಾರೆ ಅನ್ನೋದನ್ನು ಅಷ್ಟೇ ಇದೀಗ
HD ದೇವೇಗೌಡರು ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಬೇರೆ ಇನ್ಯಾವ ವಿಚಾರವನ್ನು ಕೂಡ ಅವರು ಮಾತನಾಡ್ತಿಲ್ಲ. ಯಾಕೆಂದರೆ ಹಾಲಿ ಇರುವಂತಹ ಸಂಸದ ಕ್ಷೇತ್ರಗಳನ್ನು ಬಿಟ್ಕೊಡ್ತಾರ ಕಾಂಗ್ರೆಸ್ನವರು ಅನ್ನೋದಕ್ಕೆ ಇನ್ನೂ ಆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಯುತ್ತೆ. ಸೊ ಅದನ್ನು ಬೇರೆಯವರು ಗಮನಿಸ್ಕೊಳ್ತಾರೆ, ನೋಡ್ತಾರೆ. ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನಮ್ಮ ಪಕ್ಷದ ಪರವಾಗಿ, ಅವರ ಪಕ್ಷದ ಪರವಾಗಿ KC ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ಇದ್ದಾರೆ. ಸೊ ಅವರು ಕೂತು ಅದನ್ನು ಮಾತನಾಡ್ತಾರೆ. ಇದು ಕೇವಲ ಪ್ರಥಮ ಮಾತುಕತೆ ಆಗಿರೋದ್ರಿಂದ ಎಲ್ಲವನ್ನು ಕೂಡ ನಮ್ಮ ಅನಿಸಿಕೆ ಏನಿದೆ, ನಮ್ಮ ಇಚ್ಛೆ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದೇನೆ. 1 ಗಂಟೆ 40 ನಿಮಿಷಗಳ ಕಾಲ ನಡೆದಂತಹ ಈ ಒಂದು ಮಾತುಕತೆ ಒಂದು ಮಟ್ಟಿಗೆ ವಿಫಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. 5-6 ಸೀಟುಗಳನ್ನು ಕೊಡೋದಕ್ಕೆ ರಾಜ್ಯ ನಾಯಕರು ಅಲ್ಲಿಗೆ ಇನ್ಸಿಸ್ಟನ್ನು ಮಾಡಿದರು. ಆದರೆ 10 ಕ್ಷೇತ್ರಗಳ ಬೇಡಿಕೆಯನ್ನು JDS ಇಟ್ಟಿದೆ. ಸೊ ಇನ್ನು ಮುಂದೆ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಫೈನಲ್ ಆಗಿಲ್ಲ ಈ ಮೈತ್ರಿ ಸೀಟು ಬಿಕ್ಕಟ್ಟಿಗೆ ಸಂಬಂಧಪಟ್ಟಂಥದ್ದು. ಮಾತುಕತೆ ವಿಫಲ ಆಗಿದೆ. ಮುಂದೆ ಕೂಡ ಇನ್ನು ಇದರ ಬಗ್ಗೆ ಸಾಕಷ್ಟು ಚರ್ಚೆ ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು. 10 ಸೀಟುಗಳಿಗೆ ಬಿಗಿಪಟ್ಟನ್ನು JDS ಹಿಡಿದಿದೆ. ಸೊ ಹಾಗಾಗಿ ಇಲ್ಲಿ ಮತ್ತೊಂದು ಸಭೆಯಲ್ಲಿ ಸೀಟು ಹಂಚಿಕೆ ಅಂತಿಮವಾಗುತ್ತೆ ಅಂತ HD ದೇವೇಗೌಡ ನಡೆಸಿದಂಥ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ಯಾವುದೇ ಫೈನಲ್ ಆಗಿಲ್ಲ. ರಾಹುಲ್ ಗಾಂಧಿ ಸೀಟು ಹಂಚಿಕೆ ಫೈನಲ್ ಮಾಡ್ತಾರೆ ಅಂತ ದೇವೇಗೌಡರು ಹೇಳಿದ್ದಾರೆ. ಸೊ ಎಲ್ಲವನ್ನು ಕೂಡ ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಅಂತಿಮ ಹಂತದ ಒಂದು ಮಾತುಕತೆ ನಡೆಯುತ್ತೆ. ದೆಹಲಿಯಲ್ಲಿ ಇವತ್ತಿನ ಭೇಟಿ ಯಾವುದೇ ರೀತಿಯ ಫಲಪ್ರದವನ್ನು ಕೊಟ್ಟಿಲ್ಲ JDSಗಾಗಲಿ ಹಾಗೆಯೇ ಕಾಂಗ್ರೆಸ್ಸಿಗಾಗಲಿ. ಸೊ ಈ ಒಂದು ಮೈತ್ರಿಯ ಕ್ಷೇತ್ರಗಳ ಹಂಚಿಕೆ ಮಾತುಕತೆ ಯಾವುದೇ ರೀತಿಯಾದಂತಹ ಒಂದು ಪೂರ್ಣಗೊಂಡಿಲ್ಲ, ಇನ್ನೂ ಅಪೂರ್ಣವಾಗಿಯೇ ಇದೆ. 10 ಸೀಟುಗಳಿಗೆ ಬೇಡಿಕೆ ಇಟ್ಟಿತ್ತು, ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರತ್ಯುತ್ತರ ಕಾಂಗ್ರೆಸ್ ಕಡೆಯಿಂದ ಬಂದಿಲ್ಲ. ಈಗ ಕಾಂಗ್ರೆಸ್ ಯಾವ ರೀತಿ ವಿವೇಚನೆಯನ್ನು ಮಾಡುತ್ತೆ, ಯಾವ ಒಂದು ಅಳೆದು ತೂಗಿ ಕಾಂಗ್ರೆಸ್ ಸರಿ ಹೊಂದಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಅದನ್ನು ರಾಹುಲ್ ಗಾಂಧಿ ಸೀಟು ಹಂಚಿಕೆಯ ಫೈನಲ್ ಮಾಡ್ತಾರೆ ಅಂತ ದೇವೇಗೌಡರು ಇದೀಗ ಸೀಟು ಹಂಚಿಕೆ ವಿಚಾರವನ್ನು ಕಾಂಗ್ರೆಸ್ ಪಾಲಿಗೆ ಬಿಟ್ಟಿದ್ದಾರೆ. ಎಸ್, ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸೋದು ನಮ್ಮ ಉದ್ದೇಶ. ಲೋಕಸಭೆ ಚುನಾವಣೆ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಏನು ಕಗ್ಗಂಟಿತ್ತು ರಾಜ್ಯದಿಂದ ಇದೀಗ ಹೈಕಮಾಂಡ್ಗೆ ಶಿಫ್ಟ್ ಆಗಿತ್ತು. ಸೊ ಅದು ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಭೇಟಿ ಮಾಡಿ ಮಾತನಾಡಿದ್ದಾರೆ. ಆದರೆ ಇವತ್ತಿನ ಪ್ರಥಮ ಸುತ್ತಿನ ಮಾತುಕತೆಯಲ್ಲಿ ಯಾವುದೇ ರೀತಿಯ ನಿರ್ಧಾರಕ್ಕೆ ಬಂದಿಲ್ಲ. 10 ಸೀಟುಗಳಿಗಾಗಿ ಬೇಡಿಕೆಯನ್ನು ಇಟ್ಟಿದೆ. JDSನ ಬಹುತೇಕ ಗೆಲ್ಲುವಂತಹ ಕ್ಷೇತ್ರಗಳಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ ಕಾದು ನೋಡಬೇಕು. ಯಾಕೆಂದರೆ ರಾಹುಲ್ ಗಾಂಧಿ ಅವರ ಅಂತಿಮ ನಿರ್ಧಾರಕ್ಕೆ ಇದೀಗ JDS ಅವರಿಗೆ ಜವಾಬ್ದಾರಿಯನ್ನು ಬಿಟ್ಟುಬಿಟ್ಟಿದೆ. ಸೊ ಹಾಗಾಗಿ ಈ ಒಂದು ಮೊದಲ ಸುತ್ತಿನ ಸಭೆ ಯಾವುದೇ ರೀತಿಯ ಫೈನಲ್ ಡಿಸಿಷನ್ನನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಮುಂದಿನ ಯಾವ ರೀತಿಯಾದಂಥ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ರಾಹುಲ್ ಗಾಂಧಿ ಅವರೇ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಸೊ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಅಲಿ ಹಾಗೆ KC ವೇಣುಗೋಪಾಲ್ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ದೇವೇಗೌಡರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ಸುಮಾರು 1 ಗಂಟೆ 40 ನಿಮಿಷಗಳ ಕಾಲ ನಡೆದಂತಹ ಪ್ರಥಮ ಸುತ್ತಿನ ಮಾತುಕತೆ ದೇವೇಗೌಡರು ಕೂಡ ಭಾಗವಹಿಸಿದ್ದಂಥದ್ದು ಸಾಕಷ್ಟು ಮಹತ್ವ ಇತ್ತು. ಇಲ್ಲಿ ನೆಗೋಷಿಯೇಷನ್ ನಡೀತಾ ಇದೆ ಒಳಗಡೆ ಅನ್ನುವಂಥದ್ದು. ಆದರೆ ಇನ್ನೂ ಯಾವುದೇ ರೀತಿಯ ಫೈನಲ್ ಆಗಿಲ್ಲ. ಸೊ ನೇರ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಅವರಿಗೆ ವಹಿಸಿದ್ದಾರೆ. ಸೊ ಏನು ನಡೆದಿದೆ ಅಲ್ಲಿ ಅಂತ? ಗುರುಪ್ರಸಾದ್, ಬಹುಶಃ ನಾವು ರಾಜಕೀಯವನ್ನ ಈ ರೀತಿಯಾಗಿ ನೋಡಬಹುದೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದು ಕಡೆಯಿಂದ ದೇವೇಗೌಡರು ಹೊರಗಡೆ ಬಂದ ತಕ್ಷಣ ಅವರ ಒಂದು ಮುಖಲಕ್ಷಣಗಳನ್ನ ನೋಡಿದ್ರೆ ಒಂದಂತೂ ತುಂಬಾ ಕ್ಲಿಯರ್ ಆಗಿತ್ತು. ಇವತ್ತು ನಡೆದಂತಹ ಸಭೆ ಇಟ್ ವಾಸ್ ನಾಟ್ ಇನ್ ಫೇವರ್ ಆಫ್ JDS ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ನಾವು ಅಟ್ ಎನಿ ಕಾಸ್ಟ್ 10 ಸೀಟ್ಗಳಿಗಿಂತ ಕೆಳಗಡೆ ಬರೋದಿಲ್ಲ ಅಂತ ಹೇಳುವಂತಹ ದೇವೇಗೌಡರಾಗಿರಬಹುದು. ಮತ್ತೊಂದು ಕಡೆಯಿಂದ 6ರಿಂದ 7 ಸೀಟ್ಗಳನ್ನ ಮಿಂಚಿ ನಾವು JDSಗೆ ಕೊಡೋದಿಲ್ಲ ಅಂತ ಹೇಳುವಂತಹ ಕಾಂಗ್ರೆಸ್ನ ರಾಜ್ಯ ನಾಯಕರು. ಅದರ ಜೊತೆಗೆ ಇದೇ ರಾಹುಲ್ ಗಾಂಧಿಯ ನಿರ್ಧಾರವೂ ಕೂಡ